ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಮತ್ತೊಂದು ಜಾಗನ ಇವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಬೇಗ ಹೊರಟಿದ್ದೀವಿ ಸನ್ರೈಸ್ ನೋಡಬೇಕು ಅಂತಾನೆ. ಆದರೆ ಗೊತ್ತಿಲ್ಲ ಗೈಸ್, ಯಾಕಂದರೆ ಇನ್ನೂ ಯಾರು ಎದ್ದೇ ಇಲ್ಲ. ಇನ್ನು ನಾನು ಫೋನ್ ಮಾಡಿದಾಗ ನಾನು ರೆಡಿ ಆಗ್ತಾ ಇದ್ದೀವಿ ಅಂತ ಹೇಳಿದ್ರು. ಗೊತ್ತಲ್ಲ, ನಮ್ಮ ಬಾಯ್ಸ್ ಅವಾಗವಾಗ ಸ್ವಲ್ಪ ಲೇಟ್ ಮಾಡ್ತಾ ಇರ್ತಾರೆ. ಸೊ ಎನಿವೇಸ್, ಇವತ್ತು ಒಂದು ಪಿಕ್ನಿಕ್ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಪಿಕ್ನಿಕ್ ಸ್ಪಾಟು ಬೆಂಗಳೂರು ಹತ್ರ ಇದೆ ಅಂತ ತುಂಬ ಜನಕ್ಕೆ ಆ್ಯಕ್ಚುಲಿ ಗೊತ್ತಿಲ್ಲ. ಸೊ ಈ ಪಿಕ್ನಿಕ್ ಅಂತ ಹೇಳಿದಾಗ ನನಗೆ ಫಸ್ಟ್ ನೆನಪಾಗೋದು ನಮ್ಮ ಸ್ಕೂಲ್ ಡೇಸು. ಹಂಗೆ ಮಾತಾಡೋಕೆ ಹೋದರೆ, ಯಾಕಂದರೆ ಸ್ಕೂಲಲ್ಲಿ ನಾವೆಲ್ಲ ಅವಾಗ ಟ್ರಿಪ್ ಅಂತ ಹೇಳ್ತಿರ್ಲಿಲ್ಲ, ಅದ್ರ ಬದಲು ನಾವು ಪಿಕ್ನಿಕ್ ಅಂತ ಹೇಳ್ತಿದ್ವಿ, ನಿಮಗೆ ನೆನಪಿದ್ರೆ. ಸೊ ಪಿಕ್ನಿಕ್ ಅಂತ ಹೇಳ್ತಾ ಇದ್ವಿ ಅವಾಗ ನಾವುಗಳು. ಅದಾದಮೇಲೆ ಸ್ವಲ್ಪ ಟ್ರಿಪ್ಪು, ಡೇ ಔಟಿಂಗು ಅನ್ನೋ ಥರ ಎಲ್ಲ ಡೇ ಔಟಿಂಗ್ ಎಲ್ಲ ಬಿಡಿ ಇವಾಗ ಶುರುವಾಗಿರೋದು. ಸೊ ಪಿಕ್ನಿಕ್ ಅನ್ನೋದು ಜಾಸ್ತಿ ನಾವು ಬಳಕೆ ಮಾಡ್ತಿದ್ದಿದ್ದು. ಸೊ ಬಟ್ ಆ ಪಿಕ್ನಿಕ್ಕೇ ಬೇರೆ ಬಿಡಿ, ಅದೊಂಥರ ಚೈಲ್ಡ್ಹುಡ್ ಪಿಕ್ನಿಕ್ಕು. ಏನ್ರಿ ಬೆಳಗ್ಗೆ ಇಷ್ಟೊಂದು ಲೈಟು, ರಾಗಿ ಗುಡ್ಡ ಮುಂದೆ ಲೈಟ್ ಇರಲ್ಲ, ಇಷ್ಟು ಮಾತ್ರ ಪಳ ಅಂತ ಹಾಕ್ಬಿಟ್ಟವ್ರೆ. ಸೊ ಎನಿವೇಸ್, ನಾವು ಈ ಫ್ಲೈಓವರ್ನ ತೊಗೊಂಡೆ ಹೋಯ್ತಾ ಇರೋದು. ಸೊ ಅದೇ ಪಿಕ್ನಿಕ್ ಅಂತ ಹೇಳಿದ್ನಲ್ಲ ನಾನು. ಬಾರ್ಡ್ರು, ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್ ಹತ್ರ ಒಂದು ಪಿಕ್ನಿಕ್ ಸ್ಪಾಟ್ ಇದೆ. ಸೊ ವೆರಿ ಪೀಸ್ಫುಲ್ ಅಂತ ಕೇಳಿದ್ದೀನಿ, ಬಟ್ ನೋಡಿಲ್ಲ ಏನು ಮಾಡಿದ್ದಾರೆ, ಏನು ಕತೆ ಅಂತ ನಮಗೂ ಗೊತ್ತಿಲ್ಲ. ಸೊ ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದ್ದೀನಿ. ಈಗ ಹೆಂಗೆ ಅಂದರೆ, ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗೀತು ಬಿಡಿ, ಬಟ್ ಒನ್ ಡೇ ಹಿಂಗೋಗಿ ಬರ್ತೀನಿ ಅನ್ನೋ ಥರ ಇದ್ದರೆ ಈ ಮ್ಯಾಟ್ಗಳು ಎತ್ಕೊಂಡೋಗಿ ತಿಂಡಿಗಳನ್ನ ತೊಗೊಂಡು ಹೋಗಿ ತಿನ್ಕೊಂಡು ಬರುವಂಥದ್ದೇ ಪಿಕ್ನಿಕ್. ಆ್ಯಕ್ಚುಲಿ ಅವಾಗೆಲ್ಲ ಲಾಲ್ಬಾಗ್ ಕಬ್ಬನ್ ಪಾರ್ಕ್ಗೆ ಪಿಕ್ನಿಕ್ ಅಂತ ಕರ್ಕೊಂಡು ಹೋಗೋರು ನಮ್ಮಮ್ಮ ಅವರೆಲ್ಲ, ಅವಾಗ ನಾವು ಚಿಕ್ಕವರಿದ್ದಾಗ. ಸೊ ಆ ಕಾನ್ಸೆಪ್ಟಲ್ಲಿ ಒಂದು ಜಾಗ ಇದೆ. ಆ ಪಿಕ್ನಿಕ್ ಜಾಗನ ನಿಮ್ಗೆ ಇವತ್ತು ತೋರಿಸ್ತೀನಿ. ಆ್ಯಂಡ್ ಇವತ್ತು ತುಂಬ ದಿನ ಆದಮೇಲೆ ನಾವೆಲ್ಲ ಯೂಟ್ಯೂಬರ್ಸ್ಗಳು ಸೇರ್ಕೊಂಡು ಹೋಗ್ತಾ ಇರೋದು. ಹರ್ಷ, ಸಾಕ್ಷಿ ಎಲ್ಲ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇವತ್ತು. ಆಲ್ಮೋಸ್ಟ್ ಈಗ ನಾನು ರಾಗಿಗುಡ್ಡ ಫ್ಲೈಓವರ್ ಮೇಲೆ ಇದ್ದೀನಿ, ಯಾಕಂದರೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ವಾ, ಡಬಲ್ ಡಕ್ಕರ್ ಮೇಲೆ ಹೋದ್ರೆ ಈಸಿ ಅಂತ. ಬೆಳಗ್ಗೆ ಏನು ಟ್ರಾಫಿಕ್ ಇರಲ್ಲ ಬಿಡಿ. ಆ್ಯಂಡ್ ಇವರೆಲ್ಲ ಇನ್ನೂ ಬಂದಿಲ್ಲ, ಯಾರೂ ಬಾಯ್ಸ್ ಬಂದಿಲ್ಲ. ಒಬ್ಬ ಮಾತ್ರ ಜೀವನ್ ಬಂದು ಕಾಯ್ತಾ ಇದ್ದಾನೆ. ನಾನಿಲ್ಲ, 2 ನಿಮಿಷ ನಾನು ಇಳಿತೀನಿ, ಅವ್ರುಗಳಿನ್ನ ಬಂದಿಲ್ಲ. ಸೊ ಅವ್ರಿಗೆ ವೆಯ್ಟ್ ಮಾಡಿ ಎಲ್ಲ ಹೊರಡೋಣ. ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ನ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇವತ್ತು ಪೀಸ್ಫುಲ್ಲು, ತುಂಬ ಹತ್ರನೇ, ದೂರ ಏನಿಲ್ಲ. ಒಂದು 65 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಸಿಟಿಯಿಂದ. ಸೊ ಏನು ರೋಡ್ ಚೆನ್ನಾಗಿರುತ್ತೆ. ಬನ್ನಿ ನೆಮ್ಮದಿಯಾಗಿ ಹೋಗ್ಬಿಟ್ಟು ಒಂದು ಪಿಕ್ನಿಕ್ ಸ್ಪಾಟಲ್ಲಿ ನಾವು ಒಂದು ಪಿಕ್ನಿಕ್ ಮಾಡ್ಕೊಂಬರೋಣ. ಪೀಸ್. ಸೊ ಸಾಕ್ಷಿ ಬಂದ್ಲು, ನೋಬಿತಾ ಬಂದಿದ್ದಾನೆ ಆಲ್ರೆಡಿ. ಹರ್ಷ, ರಾಹುಲ ಇನ್ನೂ ಬರಲಿಲ್ಲ. ಸೊ ನಾವು ಅದಕ್ಕೆ ಸ್ಲೋ ಆಗಿ ಮೂವ್ ಆಗ್ತಾರೋಣ. ಅವರೆಲ್ಲ ಎನಿವೇಸ್ ಇಸ್ಕೊಂಡು ಬಂದ್ಬಿಡ್ತಾರೆ. ಫೈನಲಿ ನಾವು ಟೈಮು ಎಷ್ಟೊತ್ತಾಯ್ತು, ಇವಾಗ ಸೇರ್ಕೊಂಡಿದ್ದೀವಿ ಎಲ್ಲರೂ. ವೆಲ್ಕಮ್ ಟು ತಮಿಳ್ನಾಡು. ಸೊ ಆಫ್ಟರ್ ಇದು ಏನಂದರೆ, ಇದು ಶಾರ್ಟ್ ರೈಡ್ ಏನೂ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆಫ್ಟರ್ ಆಲ್ ದಿಸ್ ಇನ್ಸಿಡೆಂಟು ಫಸ್ಟ್ ಟೈಮು ಒಂದು ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟಿಗೆ ಹೋಗಿರೋದು. ಏನು ಪಕ್ಕನೇ ಹೊಸೂರೇನೆ, ಬಟ್ ಸ್ಟಿಲ್ ಇದು ತಮಿಳ್ನಾಡು. ಸೊ ವೆಲ್ಕಮ್ ಟು ತಮಿಳ್ನಾಡು. ಸೊ ನಾವು ಹೋಗೋ ರೂಟಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ಗಳಿದೆ. ಮ್ಯಾಪು ರೀರೂಟ್ ಆಗ್ತಾನೆ ಇರುತ್ತೆ, ನೋಡ್ಕೊಳ್ಳಿ. ಆಮೇಲೆ ಇದು ಹೋಗೋ ದಾರಿ ಮಾತ್ರ ಸಖತ್ತಾಗೈತೆ ಬಿಡಿ. ಫುಲ್ಲು ಹೊಲ, ಗದ್ದೆ, ಹೂವು ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಫುಲ್ಲು ಸೇವಂತಿಗೆ ಗಿಡ ಹಾಕಿದ್ದಾರೆ. ಸೇವಂತಿಯೇ, ಈ ಥರ ಫುಲ್ಲು ಹೊಲ, ಗದ್ದೆ. ಗಾಯ್ಸ್, ವೆಲ್ಕಮ್ ಟು ದ ಪಿಕ್ನಿಕ್ ಸ್ಪಾಟ್. ಬ್ಯೂಟಿಫುಲ್ ಆಗಿದೆ, ಪೀಸ್ಫುಲ್ ಆಗಿದೆ. ಆ್ಯಂಡ್ ಕ್ಯಾಂಪಿಂಗ್ ಸ್ಪಾಟ್ ಕೂಡ ಹೌದು. ನಾವೆಲ್ಲ ಪಿಕ್ನಿಕ್ ಬಂದಿದ್ದೀವಿ. ಪಿಕ್ನಿಕ್ ಸ್ಪಾಟ್ ಇದು. ಅದು ಟೆಂಟು, ಆದ್ರೆ ನಮ್ದಲ್ಲ. ಗಾಯ್ಸ್, ಹಸು ಆಗ್ತೈತೆ, ಏನು ಇಲ್ಲ ತಿನ್ನಕ್ಕೆ. ಮೀನ್ ಹಿಡಿಯೋಣ? ಇಲ್ಲಿ ಸೊಪ್ಪು ಸದೆ, ಸೊಪ್ಪು ಬೇಡ. ಆಕ್ಚುಲಿ ಗಾಯ್ಸ್, ನೀವು ಬರೋದಾದ್ರೆ ಅಂತ ತಗೋಬನ್ನಿ ಆಯ್ತಾ, ತಿನ್ನಕ್ಕೆ. ಗಲೀಜಾ ಇದು ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಗಲೀಜ್ ಮಾಡಿ ಇಕ್ಕೋರ ಆಗ್ಲೇ. ನೋಡಿ ಈ ಪ್ಲಾಸ್ಟಿಕ್ ನೋಡಿ, ಅಲ್ಲಿ ಒಂದ್ ರಾಶಿ ಹಾಕಿರೋದು. ಇದುವರೆಗೂ ವಾಡ್ಕ ಎಲ್ಲ ಬಾಟಲ್ ಎಲ್ಲ ಬಿಸಾಡವ್ರಿ, ಕುಡಿಯಕ್ ಕುಡಿತೀರ. ಅಲ್ಲಿ ಬರ್ದಿದ್ಯಲ್ಲ, ಏನು ಅಷ್ಟು ಒಳ್ಳೆ ತರ ತೋರ್ಸ್ಕೊಂಡಿಲ್ಲ ನಾನು ಎಲ್ಲೂನು. ನೋಡಿ ಗಾಯ್ಸ್, ಇದು ಪಿಕ್ನಿಕ್ ಸ್ಪಾಟ್. ರೋಡು ತಿನ್ಬಿಟ್ಟು ಬಿಸಾಡ್ಬಿಟ್ಟು ಹೋಗ್ಬೇಡಿ. ಇಲ್ಲಿ ನೈಟ್ ಕ್ಯಾಂಪಿಂಗ್ ಮಾಡಕ್ ಬಿಡ್ತಾರ ಅಂತ ಇಲ್ಲಿ. ಇವರೆಲ್ಲ ನೋಡಿ ಇಲ್ಲಿ ನೈಟ್ ಕ್ಯಾಂಪಿಂಗ್ ಮಾಡ್ಕೊಂಡು ಜಾಲಿ ಮಾಡ್ತಾ ಇದಾರೆ. ರೋಡ್ ಎಲ್ಲ ಚೆನ್ನಾಗಿದೆ, ಫುಲ್ ಇಲ್ಲಿ ತನಕ ಬರುತ್ತೆ, ಏನ್ ತೊಂದ್ರೆ ಇಲ್ಲ. ಫುಲ್ ಸೆಟ್ಟಿಂಗ್ ಆಗ್ತಾ ಇದಾರೆ. ಒಂದು 2 3 4 5 6 ಗಾಡಿಗಳು ಬಂದಿದ್ದಾವೆ. ನೋಡಿ ಅಲ್ಲಿ ನೋಡಿ.
ರೋಡ್ ಈಸಿ ಆಗೈತೆ. ನೋಬಿತಾ ಟ್ರಕ್. ನಾನು ಡ್ರೋನ್ ಶಾಟ್ ಆರಿಸ್ತೀನಿ ನೋಡಿ ಹೆಂಗ್ ಆರುತ್ತೆ ಅಂತ. ಚೆನ್ನಾಗಿದೆ ಲೊಕೇಶನ್. ಇಲ್ಲ ಅಲ್ಲಿ ಯಾರೋ ಮೀನು ಹಿಡಿತಿದ್ರು ತೆಪ್ಪ, ಅಲ್ಲಿ ಎಲ್ಲೋದ್ರೂ ಗೊತ್ತಿಲ್ಲ. ಇಲ್ಲಿ ಲೋಟಸ್ದು ಹೂವು ಇದೆ, ಇದಿದೆ, ಏನಿದೆ, ಎಲೆಗಳಿದಾವೆ ಬಟ್ ಹೂವು ಬಿಟ್ಟಿಲ್ಲ. ಚಂದ ಇದೆ, ಬ್ಯೂಟಿಫುಲ್ ಲೊಕೇಶನ್. ಒಂದು ತಾತಂಗೆ ಯಾರು ಕೊಟ್ಟಿದ್ರು ಡ್ರಾಪು? ಹರ್ಷ ಏನ್ ಮಾಡ್ದೆ? ತಾತನ ಎಗರಿಸ್ದ, ಫೋನ್ ಎಗರಿಸ್ದೆ. ತಾತ ಬಿದಗ್ಲಿಲ್ಲ ತಾನೆ? ಬೈಲಿಲ್ವಾ ತಾತ ನಿನ್ನ? ಇವ್ನು ಹೋಗೋ ಸ್ಪೀಡಿಗೆ ಆ ತಾತನ್ನ ಬೀಳ್ಸವ್ನೆ. ವೈಸರ್ ಹಾಕಿದ್ನ ಅಂಪೆ ಕಾಣಿಸಿಲ್ಲ. ಮಾಮೂಲಿ 20 ಆರ್ಸಿದ್ದು ಅಂಕಲ್ ಹಿಡ್ಕೊಂಡಿರ್ಲಿಲ್ಲ. ಈ ಒಳ್ಳೆ ಕ್ಲೈಮೇಟು. ಆಕ್ಚುಲಿ ಮಳೆ ಬಂದು ಸ್ವಲ್ಪ ಕೂಲ್ ಡೌನ್ ಆಗಿದೆ, ಇಲ್ಲ ಅಂದ್ರೆ ತಮಿಳ್ನಾಡು ಬರಕಾಗುತ್ತಾ ಬಿಸಿಲಲ್ಲಿ. ಸೊ ಸಖತ್ತಾಗಿದೆ ಲೊಕೇಶನು. ಆ್ಯಂಡ್ ತುಂಬ ಪ್ಲಾಸ್ಟಿಕ್ ಹಾಕ್ಬಿಟ್ಟಿದ್ದಾರೆ, ಯಾಕಂದ್ರೆ ಇಲ್ಲಿ ಕ್ಯಾಂಪಿಂಗ್ ಮಾಡ್ತಾರಲ್ಲ, ಅಡುಗೆ ಗಿಡ್ಗೆ ಮಾಡ್ಕೊಳ್ಳೋರು ಎಲ್ಲ ಫುಲ್ಲು ಗಲೀಜ್ ಮಾಡಿಬಿಟ್ಟಿದ್ದಾರೆ. ಎಣ್ಣೆ ಬಾಟ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಪ್ಲೀಸ್ ಅದನ್ನೆಲ್ಲ ಮಾಡಬೇಡಿ. ಸಖತ್ತಾಗಿದೆ ಲೊಕೇಶನ್, ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ. ಹಾಳು ಮಾಡಿ ಹಾಕ್ಬಿಟ್ಟಿದ್ದೀರಾ ನೋಡಿ. ಇದು ಹೆಂಗೆ ಅಂದರೆ, ಈ ಮನೆಯಿಂದ ಎಲ್ಲ ತರಕಾರಿ ಎಲ್ಲ ತಗೊಂಬಂದು ಅಡುಗೆ ಮಾಡಿಕೊಂಡು ಒಂದೊಳ್ಳೆ ಕ್ಯಾಂಪಿಂಗ್ ಮಾಡಿಕೊಂಡು ಒಂದು ಫೀಲ್ಸ್ ಚೆನ್ನಾಗಿದೆ. ಜಾಗ ತುಂಬ ಚೆನ್ನಾಗಿದೆ. ಇದು ಲೊಕೇಶನ್ ಹೆಸರು ವನಂ ಲೇಕ್ ಅಂತ ಹೇಳ್ಬಿಟ್ಟು. ಇದು ನಿಮಗೆ ಹೊಸೂರು ರೋಡಲ್ಲೇ ಬರುತ್ತೆ. ತಮಿಳ್ನಾಡು ಒಳಗಡೆ ಎಂಟ್ರಿ ಆಗಬೇಕು. ಎಂಟ್ರಿ ಆದಮೇಲೆ ಈ ಒಂದು ಪಿಕ್ನಿಕ್ ಸ್ಪಾಟ್ ಇರೋದು. ಸೊ ಎಕ್ಸಾಕ್ಟ್ಲಿ ಬೆಂಗಳೂರಲ್ಲ, ಬೆಂಗಳೂರಿಂದ ಆಚೆ ಬರಬೇಕು. ಸೊ ತಮಿಳ್ನಾಡು ಕರ್ನಾಟಕ ಬಾರ್ಡ್ರು ಒಂದು 65 ಕಿಲೋಮೀಟರ್ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಿದೆ ಲೊಕೇಶನ್. ಇದು ಸ್ವಲ್ಪ ಸೆಮಿ ಕ್ರೇಕು. ನೋಬಿ ಅಲ್ಲ, ಅವನಿಗೆ ನಟ್ಟಿಲ್ದಿರೋ ನೋಬಿ ಅಂತ ಇಕ್ತೀನಿ ನಾನು. ಅಲ್ಲ, ನಿನ್ ಎಕ್ಸಾಸ್ಟ್ ಸ್ವಲ್ಪ ನಾಯಿ ಹುಚ್ಚೆ ಉಸು, ನಾನು ಹೇಳೋದನ್ನ ಕೇಳು. ಒಂದು ಬೆಳಗ್ಗೆನೆ ಸೀನಿಕ್ ರೂಟ್ ಅಲ್ಲಿ ಒಂದು ಆಫ್ ರೋಡ್ ಸಕ್ಕತ್ತಾಗಿತ್ತು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಎಷ್ಟೊಂದು ದಿನ ಆಗಿತ್ತು. ಆಲ್ಮೋಸ್ಟ್ 4 months ಆಗಿತ್ತು. ಹೊಸ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಎಲ್ಲೂ ರೈಡ್ ಹೋಗಕ್ಕೆ ಆಗಿರ್ಲಿಲ್ಲ. ತುಂಬಾ ದಿನ ಆದ್ಮೇಲೆ ಒಂದು ಬ್ರೇಕ್ಫಾಸ್ಟ್ BMW ಇನ್ಮೇಲೆ ಮಾನ್ಸೂನ್ ಸ್ಟಾರ್ಟ್ ಮಾಡ್ಬೇಕು. ರೈಡ್ ನಟ್ಟಿಲ್ದಿರ ನೋಬಿ. ಈಗ ಮಾನ್ಸೂನ್ ರೈಡ್ ಅಂದಾಗ ನಮ್ಗಿದೆ, ಲೈಕ್ ಮಾನ್ಸೂನ್ ಟೈಮ್ ಅಂದಾಗ ಇದೆ ಇಷ್ಟ ಆಗುತ್ತೆ. ಅದು ಎಕ್ಸೈಟ್ಮೆಂಟ್, ಇದು ಪೀಸ್ಫುಲ್. ಬಟ್ ಇದೆ ಆಕ್ಚುಲಿ ಒಂಥರ ಚೆನ್ನಾಗಿರುತ್ತೆ. ಅಂದ್ರೆ ತುಂಬಾ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಖುಷಿ ಆಗುತ್ತೆ ನಮ್ಗೆ. ಬೆಂಗಳೂರಲ್ಲಿ ಅಂದ್ರೆ ಬೆಂಗಳೂರು ಔಟ್ಸ್ಕಟ್ಸ್, ಸ್ವಲ್ಪ ನಿಯರ್ ಬೈ ಪ್ಲೇಸಸ್ ಅಲ್ಲಿ ಸಿಕ್ಕಾಪಟ್ಟೆ ಈ ತರ ಪೀಸ್ಫುಲ್ ಪ್ಲೇಸಸ್ಗಳಿದೆ. ಅದನ್ನ ಇತ್ತೀಚೆಗೆ ನಾನು ಸಿಕ್ಕಾಪಟ್ಟೆ ಜಾಗಗಳಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಕ್ರೇಜಿ ಆಗಿದೆ. ಏನಂದರೆ ಎಲ್ಲ ಓಕೆ, ಎಲ್ಲರೂ ಬನ್ನಿ, ಚೆನ್ನಾಗಿದೆ ಜಾಗ. ಪ್ಲಾಸ್ಟಿಕ್ ಹಾಕ್ಬಿಟ್ಟು, ಬಿಯರ್ ಬಾಟ್ಲ್ ಹಾಕ್ಬಿಟ್ಟು ಗಲೀಜು ಮಾಡಿ, ಯಾಕಂದರೆ ಪೀಸ್ಫುಲ್ ಆಗಿದೆ. ಅದನ್ನು ಹಂಗೆ ಉಳಿಸ್ಕೊಳ್ಳೋಣ. ನಾಳೆ ದಿನ ಇಲ್ಲಿ ಬಂದು ಗಲೀಜು ಮಾಡಿದ್ರೆ, ಇದನ್ನು ರೆಸ್ಟ್ರಿಕ್ಟ್ ಮಾಡಿದ್ರೆ ಯಾರೂ ಬರೋಕ್ಕಾಗಲ್ಲ. ತರಲೆ ಮಾಡಬೇಡ್ರಿ, ಬನ್ನಿರಿ, ಎಂಜಾಯ್ ಮಾಡಿರಿ, ನೇಚರ್ ನೋಡ್ರಿ, ಹೋಗ್ರಿ. ಸೊ ತುಂಬ ಪ್ಲೇಸ್ಫುಲ್ ಜಾಗಗಳಿದ್ದಾವೆ. ಸೊ ನನಗೆ ಈ ಥರನೇ ಇಷ್ಟ. ನನಗೆ ಹೋಗೋದು, ಒಂದು ಕೆಫೆಲಿ ಕೂತ್ಕೊಳ್ಳೋದು, ತಿಂಡಿ ತಿನ್ನೋದು, ನಾನು ಜಾಗಕ್ಕೆ ಹೋಗಬೇಕು, ಜಾಗ ನೋಡಬೇಕು, ಎಂಜಾಯ್ ಮಾಡಬೇಕು, ಅಲ್ಲಿಂದ ಒಂದು ಕಂಟೆಂಟ್ ಮಾಡ್ಕೊಂಡು ಬರ್ತೀನಿ. ಸಖತ್ ಬ್ಯೂಟಿಫುಲ್ ಆಗಿದೆ ಜಾಗ. ಇದು ಹೆಸರು ವನ್ನಮ್ಮ ಲೇಕ್ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಿಮಗೆ ಬೆಂಗಳೂರಿಂದ ಒಂದು 70 ಕಿಲೋಮೀಟರ್ ಅಂತ ಅನ್ಸುತ್ತೆ. ಸೊ ಆಲ್ಮೋಸ್ಟ್ ನೋಡಿ, ಪೀಸ್ ಆಗಿದೆ. ನೀರಲ್ಲೆಲ್ಲ ಇಳಿಯೋಕೆ ಹೋಗ್ಬೇಡಿ, ಯಾಕಂದರೆ ಸ್ವಲ್ಪ ಸ್ಲಶ್ ಜಾಸ್ತಿ ಇದೆ ಇಲ್ಲೆಲ್ಲ. ನಿಮಗೆ ಕೆಸರು ತುಂಬ ಜಾಸ್ತಿ ಇದೆ. ಸೊ ಊದ್ಕೊಂಡ್ಬಿಡುತ್ತೆ, ಹುಷಾರು. ಈಜೆಲ್ಲ ಹೊಡಿಯೋಕ್ಕೆ ಹೋಗಬೇಡಿ, ಇಟ್ ಇಸ್ ನಾಟ್ ಸೇಫ್. ಬಿಕಾಸ್ ನೋಡಿ, ಎಲ್ಲ ಬಾರ್ಡರ್ಸ್ ಎಲ್ಲ ಇದೇ ಥರ ಇರೋದು. ಸೊ ಒಂದು ಪಿಕ್ನಿಕ್ ಮಾಡ್ಬೋದು, ಔಟಿಂಗ್ ಮಾಡ್ಬೋದು. ಆ್ಯಕ್ಚುಲಿ ತುಂಬ ಜನ ಇಲ್ಲೆಲ್ಲ ಫುಲ್ಲು ಕ್ಯಾಂಪಿಂಗ್ ಹಾಕ್ಕೊಂಡಿದ್ದಾರೆ. ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಆ್ಯಕ್ಚುಲಿ ಮೀನು ಹಿಡಿತಿದ್ದಾರೆ.
ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಈ ಕಡೆ ಎಲ್ಲ ಕ್ಯಾಂಪಿಂಗ್ ಹಾಕೊಂಡಿದ್ದಾರೆ, ಕಾರಲ್ಲಿ ಕ್ಯಾಂಪಿಂಗ್ ಹಾಕೊಂಡಿದ್ದಾರೆ, ಓವರ್ ನೈಟ್ ಸ್ಟೇ ಎಲ್ಲ ಮಾಡಿದ್ದಾರೆ ಇಲ್ಲಿ. ಸೊ ಒನ್ ಆಫ್ ದ ಪೀಸ್ಫುಲ್ ಜಾಗ. ಆ್ಯಂಡ್ ಇದು ಲೋಟಸ್ ಇದೆಯಲ್ಲ, ಅಲ್ಲಿ ಕೆಸರು ಜಾಸ್ತಿ ಇರುತ್ತೆ, ಬಟ್ ಲೋಟಸ್ ಬೆಳೆದಿದ್ರೆ ಚೆನ್ನಾಗಿರೋದು. ಬಟ್ ಏನಂದರೆ ಈ ಥರ ನ್ಯೂಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಬ್ಯೂಟಿಫುಲ್ ಆಗಿದೆ ಜಾಗ. ಸನ್ರೈಸ್ಗೆ ಸನ್ಸೆಟ್ಗೆ ಆ್ಯಕ್ಚುಲಿ ಇದು ಪರ್ಫೆಕ್ಟ್ ಆಗಿರುತ್ತೆ. ಬ್ಯೂಟಿಫುಲ್ ಜಾಗ. ಸೊ ನೋಡಿ, ನಾವು ಇಷ್ಟು ಜನ ಬಂದಿದ್ದೀವಿ. ಇಲ್ಲಿ ನೋಡಿ ಇವರೆಲ್ಲ ಬಿದ್ಕೊಂಡಿದ್ದಾರೆ. ಹೇಳಿ ಹೇಳಿ ನೋಡಿ ಗೈಸ್ ಇಲ್ಲಿ. ಹಾಂ, ಒಂದು ಕಾಲ್ ಮಾಡಿದ್ರೆ ನಮ್ಮ ಗ್ರೂಪಲ್ಲೆಲ್ಲ ಪಟ ಪಟ ನೋಡಿ ಗೈಸ್ ಇವರೆಲ್ಲ ನಿದ್ದೆ ಹೊಡಿತಿರೋದು. ಸೊ ಇದು ದಾರಿ ಬರೋದಕ್ಕೆ ಆ್ಯಕ್ಚುಲಿ ಚೆನ್ನಾಗಿದೆ. ಏನು ಅಂತ ಆಫ್ ರೋಡ್ ಗಿಫ್ರೋಡಲ್ಲಿ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಸುಮ್ಮನೆ ಈ ಥರ ಮರಳು ರೋಡ್ ಅಷ್ಟೇ. ಸೊ ಪೀಸ್ಫುಲ್ಲಾಗಿ ಬರ್ಬೋದು. ನೋಡಿ ಆರಾಮಾಗಿ ಕೆರೆ ಪಕ್ಕನೇ ಹೋಯ್ತದೆ. ಎಲ್ಲರೂ ಗಾಡಿ ಹಾಕೊಂಡು ಕಪಲ್ಸ್ಗಳು ಜಾಲಿ ಜಾಲಿ. ನಾವು ನೋಡಿ ಫುಲ್ ಫ್ರೆಂಡ್ಸ್ಗಳು. ಚೆನ್ನಾಗಿದೆ, ಪಿಕ್ನಿಕ್ ಥರ. ಸಖತ್ ಬ್ಯೂಟಿಫುಲ್. ಯಾವಾಗಾದರೂ ಬೋರ್ ಆದಾಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇಲ್ಲಿ ಬನ್ನಿ, ಚೆನ್ನಾಗಿದೆ. ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವಾಗ ಬಿಸಿಲು ಹತ್ಕೊಳ್ಳೋಕೆ ಶುರು ಆಯಿತು. ಬಟ್ ಯಾ ಸ್ಟಿಲ್ ಇಟ್ ಇಸ್ ನೈಸ್. ಓಹ್, ತಿನ್ನಕ್ಕೆಲ್ಲ ಏನೂ ಸಿಗಲ್ಲ, ಅಂಗಡಿ ಗಿಂಗಡಿ ಏನೂ ಇಲ್ಲ. ನೀವೇನಾದರೂ ಕ್ಯಾರಿ ಮಾಡಿ ಆದರೆ ವಾಪಸ್ ತೊಗೊಂಡೋಗಿ ಗಲೀಜನ್ನ. ತಿನ್ನಕ್ಕೆಲ್ಲ ಏನೂ ಸಿಗಲ್ಲ ಇಲ್ಲಿ, ಅಂಗಡಿ ಗಿಂಗಡಿ ಇಲ್ಲ. ಜಿಂಚಕ್ ಜಿಂಚಕ್ ಜಿಂಚಕ್.